ಶಿಕ್ಷಣ ಸಂಸ್ಥೆ ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದನ್ನ ಸಂತೋಷ ಆಗಿದೆ. ಯಾಕೆ ಅಂತಂದ್ರೆ ನೀವು ನೋಡಿ 1,000 ಜನ ಇವತ್ತು ಎಕ್ಸಾಮ್ ಬರೆದಿರೋದು. 1,000 ಜನ ಎಕ್ಸಾಮ್ ಬರೆದಿದ್ರು ಇವತ್ತು. 1,000 students have written the exam. ನಾವು ಬೆಳಗ್ಗೆ ಬಂದ ತಕ್ಷಣ ಏನ್ ಹೇಳಿದ್ವಿ, ಎಕ್ಸಾಮ್ ಬರೆದ ತಕ್ಷಣ ನಿಮ್ಗೆ ರಿಸಲ್ಟ್ ಕೊಟ್ಟು ಕಳಿಸ್ಬಿಡ್ತೇವೆ ಅಂತ ಅಂದ್ವಿ. ಹೌದು ತಾನೆ? ಈಗ ಏನಾಗಿದೆ, ಸಂಖ್ಯೆ ಜಾಸ್ತಿ ಆಗಿದೆ. 1,000 ಜನ ಆಗಿದೆ. ಸೊ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅವುಗಳನ್ನ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ, ಅಂದ್ರೆ ಅವುಗಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನೀವೇನು ನಂಬರ್ ಅನ್ನು ಕೊಟ್ಟಿದ್ದೀರಲ್ಲ, ಆ ನಂಬರ್ಗಳಿಗೆ ವಾಟ್ಸಪ್ ಇರ್ಬೋದು ಅಥವಾ ವಾಟ್ಸಪ್ ಇಲ್ಲದೆ ಇರ್ಬೋದು, ಅದಕ್ಕೆ ಟೆಕ್ಸ್ಟ್ ಮೆಸೇಜ್ ಕೂಡ ಮಾಡುವಂತಹ ಕೆಲಸವನ್ನ ನಾವು ಇನ್ನು 2 ದಿವಸದಲ್ಲಿ ಮಾಡ್ತೇವೆ. 26 ಆನ್ವರ್ಡ್ಸ್ ನಿಮಗೆ ಎಲ್ಲ ಮೆಸೇಜ್ ಬರ್ತದೆ. ಮಾಹಿತಿಗಳನ್ನ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ. ಈ ಮಾಹಿತಿಗಳನ್ನ ಚಾಚೂ ತಪ್ಪದೆ ಪಾಲನೆ ಮಾಡಬೇಕು. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಮ ಪರೀಕ್ಷೆ ಹೇಗಿರುತ್ತೆ, ಹೇಗೆ ನಡೆಸ್ತಿದೀವಿ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಪ್ರತ್ಯೇಕವಾಗಿ ಪರೀಕ್ಷೆ ನಡೆಸಲಾಗುತ್ತೆ. ಕಮ್ಮವಾರಿ ಶಿಕ್ಷಣ ಸಂಸ್ಥೆಯ ಪರೀಕ್ಷೆ, ಪ್ರವೇಶ ಪರೀಕ್ಷೆ, ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ಈ ದಿನವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಆಂಗ್ಲ ಮಾಧ್ಯಮದಲ್ಲಿ ಬರೆಯುವಂತಹ ಈ ವೇದಿಕೆಯ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು, ಆಂಗ್ಲ ಮಾಧ್ಯಮದಲ್ಲಿ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿ ಏನಂದ್ರೆ, ಅಲ್ಲಿ ಕಾಲೇಜ್ ಬಿಲ್ಡಿಂಗ್ ನಲ್ಲಿ ನಿಮಗೆ ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ಮೇನ್ ಬಿಲ್ಡಿಂಗಿನ ಎಡಭಾಗದಲ್ಲಿರ್ತಕ್ಕಂಥ ಕಾಲೇಜ್ ಬಿಲ್ಡಿಂಗ್ ನಲ್ಲಿ ನೀವು ಪರೀಕ್ಷೆಯನ್ನು ಬರೀತಿದ್ದೀರಾ. ಹಾಗೇನೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆಯ ಎಡಭಾಗದಲ್ಲಿ ಮೇನ್ ಬಿಲ್ಡಿಂಗ್ ಇದೆ, ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ನೀವು ಪರೀಕ್ಷೆಯನ್ನು ಬರೀತಿದ್ದೀರಾ. ಈಗಾಗಲೇ ಪರೀಕ್ಷೆಯ ಮಾಹಿತಿ ನಿಮಗೆ ಗೊತ್ತಾಗಿದೆ. ಮಾಧ್ಯಮ 2ರಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ಎಲ್ಲವೂ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. 60 ನಿಮಿಷಗಳ ಸಮಯವನ್ನು ಕೊಟ್ಟಿರ್ತೀವಿ. 1 hour ಟೈಮ್ ಇರುತ್ತೆ ನಿಮಗೆ. 60 ಪ್ರಶ್ನೆಗಳು, 60 ಅಂಕಗಳು. ಪ್ರತಿಯೊಂದು ಪ್ರಶ್ನೆಗೆ 1 ನಿಮಿಷ ಕಾಲಾವಕಾಶ ಇರುತ್ತೆ ನಿಮಗೆ. ಕೇವಲ 1 ತಾಸಿನಲ್ಲಿ ನೀವು 60 ಅಂಕಗಳ